ಅಮಾಯಕರ ನರಮೇಧ ನಡೆಸಿದಂತಹ ಉಗ್ರರಿಗೆ ಇವತ್ತು ಅವರದ್ದೇ ನೆಲದಲ್ಲಿ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿದೆ. ಮಿಡ್ ನೈಟ್ ಆಪರೇಷನ್ ಸಿಂಧೂರ ಮೂಲಕ ಮರ್ಮಾಘಾತ ಕೊಟ್ಟಿರುವಂತದ್ದು. ಈ ನಡುವೆ ಎಲ್ಲೆಡೆ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟಿದೆ. ಇತ್ತ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಜನರು ಸಂಭ್ರಮಿಸ್ತಾ ಇದ್ದಾರೆ. ಸದ್ಯ ನಾನು ನಾಗರಬಾವಿ ಇಲ್ಲಿದ್ದೇನೆ. ಇಲ್ಲಿ ಜನರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಾತ್ರೋರಾತ್ರಿ ಮಿಡ್ ನೈಟ್ ಆಪರೇಷನ್ ಅಂದ್ರೆ ಆಪರೇಷನ್ ಸಿಂಧೂರ ಮೂಲಕ ಅವರದ್ದೇ ನೆಲದಲ್ಲಿ ಹೋಗಿ ಇದೀಗ ಅವ್ರಿಗೆ ಮರ್ಮಾಘಾತ ಕೊಟ್ಟಿದೆ. ಈ ಬಗ್ಗೆ ಆಪರೇಷನ್ ಸಿಂಧೂರ ನಮ್ಮ ಮೋದಿಯವರು ಇಟ್ಟಿರ್ತಕ್ಕಂಥ ಹೆಸರು. ಯಾರ್ಯಾರಿಗೆ ಅವರು ತಾಳಿ ಭಾಗ್ಯ ಕಳ್ಕೊಂಡಿದ್ದಾರೋ ಇದ್ರ ಮುಖಾಂತರ ಒಂದು ಪ್ರತಿಕಾರ ತೋರಿಸ್ಕೊಂಡಿದ್ದಾರೆ. ಅದು ಈ ಪ್ರತಿಕಾರ ಇಷ್ಟಕ್ಕೆ ನಿಲ್ಬಾರದು. ಅವರ ಉಗ್ರರು ಎಲ್ಲೆಲ್ಲ ಇರ್ತಾರೆ. ಪಿಒಕೆನಲ್ಲಿ ಬಹಳ ಜನ ಹೇಳ್ತಾರೆ ಮೋರ್ ದ್ಯಾನ್ 2 ಲಕ್ಷ ಗಟ್ಟಲೆ ಉಗ್ರರು ಪಿಒಕೆನಲ್ಲೇ ಇದ್ದಾರೆ ಅಂತಂದೇಳಿ. ಅದಕ್ಕೆಲ್ಲ ಪೋಷಿತರು ಈ ಪಾಕಿಸ್ತಾನದವರೇ ಅಂತ ಹೇಳ್ತಾರೆ. ಆದ್ರಿಂದ ಆ ಉಗ್ರರನ್ನೆಲ್ಲ ಎಲ್ಲಿವರೆಗೂ ಧ್ವಂಸ ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ದೇಶ ಹೀಗೆ ಇರುತ್ತೆ. ಎಲ್ಲ ರಾಜಕಾರಣಿಗಳಿಗೂ ಇದೇ ರೀತಿ ಒಂದು ಒಳ್ಳೆ ಉತ್ತರ ಕೊಟ್ರೆ ಮಾತ್ರ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬುಡಕೆ ಬರ್ತಾರೆ ಅವರು. ಫಸ್ಟ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ಏನ್ ಹೇಳ್ತಾರಲ್ಲ ಒಳಗಡೆನೆ ಇದ್ದವರು ಅಂತಂದೇಳಿ, ನಮ್ಮ ದೇಶದಲ್ಲಿ ಒಳಗಡೆ ಇರೋರು ಯಾವಾಗ್ಲೂ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ಬೇರೆ ಇನ್ನೊಂದು ದೇಶಕ್ಕೆ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನರೇಂದ್ರ ಮೋದಿ ಅವರು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಅತ್ಯುತ್ತಮ ತೀರ್ಮಾನ. ನಮ್ಮ ಭಾರತದ 140 ಕೋಟಿ ಜನರ ಬೆಂಬಲನೂ ಅದಕ್ಕಿರುತ್ತೆ. ಏನು ನಮ್ಮ 28 ಜನದ್ದು ಸಿಂಧೂರ ಅಳಿಸಿದ್ರು ನಮ್ಮ ಭಾರತದ ಹೆಣ್ಣು ಮಕ್ಕಳನ್ನ, ಆ ಸಿಂಧೂರ ಹೆಸರಲ್ಲಿ ಇವತ್ತು ಆ ಸಿಂಧೂರ ಇದ್ರೆ ಉಗ್ರನ ಅಟ್ಯಾಕ್ ಮಾಡಿ ಅವ್ರು ಮಾಡಿದಾರಲ್ಲ, ಆ ಕಾರ್ಯಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ. ಈ ಉಗ್ರಗಾಮಿಗಳು ಅಂತ ಹೇಳ್ತಾರಲ್ಲ, ಭಾರತ ದೇಶದ ಹೊರಗಡೆ ಇರೋದಕ್ಕೆ ಮುಖ್ಯವಾಗಿ, ಅದಕ್ಕಿಂತ ಮುಖ್ಯವಾಗಿ ಒಳಗಡೆನೆ ಇದ್ದು ಸಂಚು ಮಾಡ್ತಾರಲ್ಲ, ಅವರ ಕಥೆಗಳೆಲ್ಲ ಮುಗಿಸ್ಬೇಕು ಅಂತ ಅನ್ನೋದು ಒಂದು ಆಸೆ. ಇಲ್ಲ ಅಂದ್ರೆ ಒಳಗಡೆ ಆಗತಕ್ಕಂತ ಇದನ್ನ ಯಾರು ನೋಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಸಹ ಅವರು ಅಣಗಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಈಗ ಪ್ರತೀಕಾರ ತೀರಿಸ್ಕೊಂಡಿದೆ, ಎಷ್ಟು ಖುಷಿ ಇದೆ ಸರ್. ನಮಗೆ ಅಂದಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಮಾಡದಂತ ಕಾರ್ಯನ ಇವಾಗ ಮೋದಿಜಿಯವರು ಮಾಡ್ತಾ ಇದ್ದಾರೆ. ನಾವೆಲ್ಲಾ ಪಕ್ಷದವರು ಸಹಕಾರ ಮಾಡಬೇಕು. ಯಾವ ಪಕ್ಷ ಗಿಕ್ಷ ಜಾತಿ ರಾಜಕೀಯ ಎಲ್ಲಾನು ಒಂದೇ. ಅಲ್ಲೇನ್ ಎಲ್ಲ ನೋಡ್ಬಿಟ್ಟು ಹೊಡಿಲಿಲ್ಲ. ಎಲ್ಲಾರು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಇದು ಆಗ್ಬೇಕು, ಇನ್ನೂ ಆಗ್ಬೇಕು, ಮುಂದಕ್ಕೆ ತೀರಿಸ್ಕೋಬೇಕು. ಅವತ್ತೇನ್ ಇಂದಿರಾ ಗಾಂಧಿ ಅವರು ಅವತ್ತು ನಿರ್ಧಾರ ಮಾಡಿದ್ರು, ಆ ತರ ಮೋದಿ ಅವರು ಇವತ್ತು ನಿರ್ಧಾರ ಮಾಡ್ಕೊಂಡು ಇದ್ ಮಾಡ್ಲಿ. ಬರ್ರಿ, ವಾಜಪೇಯಿ ಸ್ನೇಹಸ್ತ ಚಾಚ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿದ್ರು, ಬಸ್ ಬಿಟ್ರು. ಆದ್ರೆ ಇವತ್ತಿರೋರು ಮೋದಿ ಎಂಟೆದೆ ಗುಂಡಿಗೆ ಇರೋ ಗಂಡು ಮಾಡ್ಕತ್ತಾರೆ. ನೋಡ್ತಾರೆ ಬಿಡಿ, ಪಾಕಿಸ್ತಾನ ನೋಡ್ತಾರೆ. ಅವ್ರು ಒಂದೇ ಒಂದು ಅಣುಬಾಂಬ್ ಹಾಕಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್, ಮೋದಿ ಅವರು ಒಳ್ಳೆ ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ. ದಯಮಾಡಿ ಇದನ್ನು ಮುಂದುವರಿಸಬೇಕು. ಇದು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರದು. ಬೋಲೋ ಭಾರತ್ ಮಾತಾ ಕಿ ಜೈ, ಮೋದಿ ಕಿ ಜೈ, ಮೋದಿ ಕಿ ಜೈ, ಮೋದಿ ಕಿ. ಆಪರೇಷನ್ ಸಿಂಧೂರ್ ಕಿ, ಆಪರೇಷನ್ ಸಿಂಧೂರ್ ಕಿ. ಇವಿಷ್ಟು ಇಲ್ಲೇ ಜನರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.